ಈಗ ಎದುರ್ಕೊಳ್ಳೋರಾದರೆ ಎದುರ್ಕೊಂತಾರೆ. ತಾವು ಹೇಳಿದ್ದು ಏನು ಅಂತಂದರೆ, ಇವಾಗ ನಮ್ಮ ಗುತ್ತಿಗೆದಾರರಿದ್ದಾರೆ, ಹಿಂದೆ ಕೆಲಸ ಮಾಡಿರೋರು ಇದ್ದಾರೆ. ಬಹಳ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಿದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಬೇಕಾದ್ರೆ ಅಂಥವ್ರಿಗೆ ಇವರು ಎದುರಿಸಿ ಅವ್ರ ಕಡೆ ಎಳ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲೆಕ್ಷನ್ ಭಾಳ ಹತ್ರ ಬರ್ತಾ ಇದೆ, ಇನ್ನು 3 ವರ್ಷ ಮಾತ್ರ ಇರುತ್ತೆ. ಎಲೆಕ್ಷನ್ ಹತ್ರ ಬಂದಂಗೆ ಇದಕ್ಕೆ ತಕ್ಕನಾದ ಉತ್ತರ ತಮಗೆ ಸಿಗ್ತದೆ. ಪೊಲೀಸರು ಅವ್ರ ಸರ್ಕಾರ ಇದೆ, ಅವರು ಈ ಪೊಲೀಸು ಇಲಾಖೆನೇ ಈ ರೀತಿ ಮೊದಲಿಂದನೂ ಅಷ್ಟೇ. ನನ್ನ ಸರ್ಕಾರ ಇದ್ದಾಗ ನೀವು ಹಾಗೆ ಮಾಡಿದ್ದೀರಾ? ನಾನು ಯಾವತ್ತೂ ಕೂಡ ಒಬ್ಬ ಬಡವ ಬಂದ್ರು ಕೂಡ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂದು ಲೆಟರ್ ಇಲ್ಲ ಅಂತಿರಲಿಲ್ಲ. ಅವರಿಗೆ ಪೊಲೀಸ್ನವ್ರು ಒಂದು ಅಟ್ರಾಸಿಟಿ ಕೇಸಲ್ಲಿ ಆಗ್ತದೆ ಅಂತಂದರೆ ಫಸ್ಟ್ ಫೋನ್ ನಂದೇ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಅಟ್ರಾಸಿಟಿ ಮಾಡಬೇಡಿ, ಇಬ್ಬರನ್ನು ಕಾಂಪ್ರಮೈಸ್ ಮಾಡಿ ಕಳಿಸಿ ಅಂತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಈಗ ಅದು ನಡೀತಾ ಇದೆ, ಅಟ್ರಾಸಿಟಿ ಕೇಸ್ಗಳು ನಡೀತಾ ಇದ್ದಾವೆ. ಅಟ್ರಾಸಿಟಿಯಿಂದ ನೊಂದವರು ಕೂಡ ನನ್ನ ಹತ್ರ ಬರ್ತಾ ಇದ್ದಾರೆ. ನಾನು ಅದನ್ನು ಚಾಲು ಮಾಡೋ ಪ್ರಯತ್ನ ಮಾಡ್ತೀನಿ. ಪುರಸಭೆನ ನಗರಸಭೆ 100% ಭಾಳ ಪ್ರಯತ್ನ ಮಾಡಿದ್ವಿ ನಾವು ಪುರಸಭೆನ ನಗರಸಭೆ ಮಾಡೋದಕ್ಕೆ. ಆಮೇಲೆ ನಗರಸಭೆ ಮಾಡಿ ಕುಮಾರಣ್ಣನವರ ಆಶೀರ್ವಾದದಿಂದ ನಾವು ನಗರಸಭೆ ಮಾಡಿದ್ವಿ. ದೇವಗೌಡ ಅಪ್ಪಾಜಿಯವರು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿ ಅವ್ರಿಗೆ ಫೋನ್ ಮಾಡಿ ಮಿನಿಸ್ಟ್ರಿಗೆ ನಮಗೆ ನಗರಸಭೆಯನ್ನಾಗಿ ಮಾಡಿಕೊಟ್ರು. ಆದರೆ ಇದೇ ಇವತ್ತು ಏನು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದಾರಲ್ಲ 7 ಜನ, ಅದರೊಳಗೆ ಇನ್ನಿಬ್ಬರು 9 ಜನ ಹೋಗಿದಾರಲ್ಲ, ಇವರಿಂದನೇ ಈ ನಗರಸಭೆ ಹಾಳಾಗುತ್ತೆ. ಯಾಕೆಂತಂದರೆ ಪುರಸಭೆ ಇದ್ದಂಥ ಸಮಯದಲ್ಲಿ ನಗರಸಭೆ ಇನ್ನೇನಾಗಬೇಕು, ಕೊರೋನಾ ಟೈಮ್ ಅದು. ಕೊರೋನಾ ಟೈಮಲ್ಲಿ ಆರ್ಡರ್ ಕಾಪಿ ಬರಬೇಕು ಈ 3 ದಿವಸದಲ್ಲಿ. ಅಂಥ ಟೈಮ್ನಲ್ಲಿ ಹೋಗಿ ಪುರಸಭೆ ಎಲೆಕ್ಷನ್ಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಅವತ್ತು ನಾನು ಕೆಟ್ಟವನಾದ ಇವ್ರಿಗೆಲ್ಲರಿಗೂ 3 ದಿವಸ ಆದಮೇಲೆ ಅದು ಆರ್ಡರ್ ಕಾಪಿ ಬಂತು. ನಗರಸಭೆಯೂ ಇಲ್ಲ, ಪುರಸಭೆಯೂ ಇಲ್ಲ, ಇವಾಗ ಎರಡೂ ತೊಂದರೆಯಲ್ಲಿ ಸೇರ್ಕೊಂಡಿದ್ದಾವೆ. ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮುಂದೆ ಆಗುತ್ತೆ. ಅದನ್ನಾದರೂ ಸರಿ ಮಾಡಿದಾರೆ ಈ ಶಾಸಕರು. ಇವಾಗ ಡಿಲಿಮಿಟೇಷನ್ ಮಾಡಿದಾರೆ, ಕೇಳಿ ಸರ್ ಅವ್ರನ್ನ. ವಾಟ್ ಈಸ್ ಡಿಲಿಮಿಟೇಷನ್ ಅಂತ ಕೇಳಿ ಅವ್ರಿಗೆ ಹೋಗ್ಲಿ. 30 ವಾರ್ಡ್ನ ಎಲ್ಲಿದ್ದಾವೆ, 30 ವಾರ್ಡು ಏನು ಮಾಡಿದ್ದೀರಿ, ಎಲ್ಲಿ ಮಾಡಿದ್ದೀರಿ ನೀವು ಡಿಲಿಮಿಟೇಷನ್ನು, ಯಾಕೆ ಮಾಡಿಲ್ಲ ಅಂತ ಕೇಳಿ. ನಗರಸಭೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಹೇಳ್ಕೊತಾರಲ್ಲ, ಅದನ್ನ ಬಂದ್ವಲ್ಲ ನಾವು, ಅದ್ರ ಬಗ್ಗೆ ಏನು ಗೊತ್ತಿದೆ ಅವ್ರಿಗೆ ಕೇಳಿ ಹೋಗ್ಲಿ. ಆ ಬಿಲ್ಡಿಂಗ್ ಕಟ್ಟೋದಕ್ಕೆ ದುಡ್ಡು ಕಟ್ಟಿ ನಾವು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸಿ ಎಲ್ಲರೂ ಮಾಡ್ತೀವಿ, ಪಾಯ ಹಾಕ್ಸಿದ್ದೀರಾ ಮತ್ತೆ ಏನಂತ? ಏನು ನಗರಸಭೆ ಕಚೇರಿ ಇದೆ ಅದು ಒಪ್ಕೋರ್ಟ್ ಪ್ರಾಪರ್ಟಿ. ಅದು ಜಿಲ್ಲಾಧಿಕಾರಿಗಳು ನೀವೇ ಶಾಸಕರಿದ್ದಾಗ 2020ರಲ್ಲಿ ಇದನ್ನ ಪರವಾರ ಮಾಡುವುದು, ನಮ್ಗೆ ಯಾವುದೇ ಇದನ್ನು ಡೆವಲಪ್ಮೆಂಟ್ ಮಾಡಬಾರ್ದು ಅಂತ ತಡೆಯಾಗಿ ಕೊಟ್ಟಿದ್ದಾರೆ. ಇದು ನನಗೆ ಗೊತ್ತಿಲ್ಲ ಏನಂತಂದರೆ, ಡೈರೆಕ್ಟಾಗಿ ಹೇಳಿ ನೀವು ಇರ್ತಕ್ಕಂಥ ಬೇರೆ ಪಕ್ಷದವ್ರನ್ನ ಎಳ್ಕೊಂತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಯಾಕೆ ಎಳ್ಕೊಂತ ಇದ್ದಾರೆ ಅಂತ ಇದು ಉತ್ತರ. ಯಾಕೆಂತಂದರೆ, ಮೊದಲಿಗೆ ನಮ್ಮ ಪಕ್ಷಕ್ಕೆ ನಾವು ಗೌರವವನ್ನು ಕೊಡ್ತಕ್ಕಂಥ ಕೆಲಸ. ಯಾರೋ ಹೋಗ್ತಾರೆ ಅವ್ರ ಕಡೆಯಿಂದಾನೆ ನಮ್ಮ ಪಕ್ಷ ಅಂತ ಹೇಳ್ಕೊಳಕ್ಕೆ ನಾವು ಹೇಳಿ ಸಾಧ್ಯನಾ? ಹೇಳಿ. ಇವಾಗ ನಮ್ಮ ಚಿಹ್ನೆಯಲ್ಲಿ ಗೆದ್ದುಬಿಟ್ಟು ನೀವು ಬಾವುಟ ಹಾಕಬೇಕಾದ್ರೆ ನಾನು ಕಾಂಗ್ರೆಸ್ ಅಂತ ಹಾಕ್ತಿರೋ ತಪ್ಪಲ್ವಾ? ಅದಕ್ಕೆ ಡಿಲಿಮಿಟೇಷನ್ ಇವಾಗ ಅವ್ರಿಗೆ ಕೇಸ್ ಕೂಡ ಹಾಕ್ತೀವಿ. 100% ಇನ್ವ್ಯಾಲಿಡ್ ಆಗೇ ಆಗ್ತದೆ, ಡಿಸ್ಕ್ವಾಲಿಫೈ ಆಗೇ ಆಗ್ತದೆ. ಅದು ಅವರಲ್ಲಿ ಇರಬೇಕು. ನಮ್ಮ ಪಕ್ಷದವನ್ನೇ ಕರ್ಕೊಳ್ಳಿ. ಯಾಕೆಂತಂದರೆ ಪ್ರತಿಯೊಂದು ಕಡೆ ಕೂಡ ಈ ಒಂದು ಸರ್ಕಾರದಲ್ಲಿ ಮತ್ತು ಇರ್ತಕ್ಕಂಥ ಈ ಚಟುವಟಿಕೆಗಳಲ್ಲಿ ಅವರು ಮಾಡ್ತಕ್ಕಂಥ ಕೆಲಸ ಮಾಡಿ, ಅದು ನಮ್ಮ ಪಕ್ಷದವನ್ನ ನಾವು ಒಬ್ಬನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬರಬೇಕಾಯ್ತು, ಬಂದಿಲ್ಲ. ಅಲ್ಲೂ BJP ಪಕ್ಷದವರೇ ಅಧ್ಯಕ್ಷರಾಗಿತ್ತು. ಹಿಂದೆ ಜಾತ್ಯತೀತ ಜನತಾದಳದವರೇ ಅಧ್ಯಕ್ಷರಾಗಿತ್ತು. ಅದಕ್ಕೋಸ್ಕರ ಇವತ್ತು ಅವ್ರು ಮಾಡ್ತಿರತಕ್ಕಂಥದ್ದು ಅವ್ರ ಕಾಲಿಗೆ ಅವರೇ ಮುಳ್ಳಾಗ್ತಾರೆ. ಈಸ್ ದಿಗ್ಗಿಂಗ್ ಈಸ್ ಓನ್ ಕೇವ್. ಅಡ್ಡ ಮತದಾನ ಆಯಿತು, ಅವ್ರ ಪಕ್ಷಕ್ಕೆ ಬರಬೇಕು ಅವರು.